ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೋ ಒಂದು ಕಡೆ ಯಾವ್ಯಾವ ರೀತಿ ಉಪಯೋಗಿಸ್ಕೋಬೇಕು, ಎಲ್ಲೋ ಒಂದು ಕಡೆ ನಮ್ಮ JDS ಪಕ್ಷದ ಅಖಿಲ್ ರೆಡ್ಡಿ ಅವರು ಚಿಕ್ಕಬಳ್ಳಾಪುರದ ಒಂದು ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷರಾದಂಥ ಎಲ್ಲೋ ಒಂದು ಕಡೆ ಪ್ರಚೋದನೆ ಮಾಡಿದವ್ರು ಯಾರು ಅಖಿಲ್ ರೆಡ್ಡಿ ಅವ್ರಿಗೆ, ಮತ್ತು ಹಾಗೆ ನಮ್ಮ JDS ಕಾರ್ಯಕರ್ತರುಗಳು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಎಲ್ಲೋ ಒಂದು ಕಡೆ ಪ್ರದೀಪ್ ಈಶ್ವರ್ ಅವರು ಯಾವ ರೀತಿ ಒಂದು ರೋಷಾವೇಶದ ಕಪರ್ ದಾಸ್ ಒಂದೊಂದು ಇದು ಹಂಗೆ ಹಿಂಗೆ ಅಂತ ಹಿಂದಿಲ್ ಡೈಲಾಗ್ಗಳು ಕೊಡ್ಕೊಂಡು ಇವತ್ತು ತೊಡೆ ತಟ್ಕೊಂಡು ಕೈ ತಟ್ಕೊಂಡು ಇನ್ನೊಂದು ತಟ್ಕೊಂಡು ಇವತ್ತು ಈ ರೋಷಾವೇಶ ಮಾಡಿಕೊಂಡು ಕುಮಾರಣ್ಣವ್ರು ಎಷ್ಟು ವಾಚ್ ಕಟ್ತಾರೆ, ಎಷ್ಟು ದುಡ್ಡು, ಅವರ ಪಂಚೆ ಯಾವುದು, ಅವರ ಒಂದು ಜಮೀನಲ್ಲಿ ಏನು ಬದನೆಕಾಯಿ ಬೆಳೆದಿದ್ದಾರೆ, ಇನ್ನೊಂದು ಬೆಳೆದಿದ್ದಾರೆ ಅಂತ ಹೇಳಿ ಪ್ರಚೋದನೆಕಾರಿ ಹೇಳಿಕೆಗಳನ್ನ ಕೊಟ್ಟು ಎಲ್ಲೋ ಒಂದು ಕಡೆ JDS ಕಾರ್ಯಕರ್ತರುಗಳನ್ನ ಎಲ್ಲೋ ಒಂದು ಕಡೆ ಬಡಿದೆ ಬಿಸಿ ಪ್ರಚೋದನೆ ಮಾಡಿ ಚಪ್ಪಲಿ ಎಸೆದು ಆಯಿತು. ಇದು ತಪ್ಪು ಕಾನೂನು ಪ್ರಕಾರ. ಎಲ್ಲೋ ಒಂದು ಕಡೆ ಇವರು ಪ್ರಚೋದನೆ ಕಟ್ಟುವಂಥವ್ರು ಇವತ್ತು ಹೊರಗಡೆ ಇದ್ದಾರೆ. ಇವತ್ತು ಪ್ರಚೋದನೆಯಿಂದ ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರುಗಳು, ನಮ್ಮ ಒಂದು ಪಕ್ಷದ ನಿಷ್ಠಾವಂತ ಎಷ್ಟು ಅಭಿಮಾನಿಗಳು ಸಹ ಇವತ್ತು ಕುಮಾರಣ್ಣನವ್ರನ್ನ ಪ್ರೀತಿಸ್ತಾರೆ, ಮತ್ತು ನಿಖಿಲ್ಗಣ್ಣವ್ರನ್ನ ಆರಾಧಿಸ್ತಾರೆ, ದೇವೇಗೌಡ ಅಪ್ಪಾಜಿದವ್ರನ್ನ ಪೂಜಿಸ್ತಾರೆ. ಅಂಥ ಒಂದು JDS ಪಕ್ಷದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಶಿಸ್ತಿನ ಪಕ್ಷ ಎಲ್ಲೋ ಒಂದು ಕಡೆ ಈ ಥರ ಅಪಪ್ರಚಾರ ಕೊಟ್ಕೊಂಡು ಇವತ್ತು ಖಬರ್ದಾಸ್ ಇನ್ನೊಂದು ಅಂದ್ಕೊಂಡು ಪ್ರಚಾರ ಕೊಟ್ಕೊಂಡು ಇವತ್ತು ಪ್ರಚೋದನೆಗೊಳ್ಕೊಂಡು ಎಲ್ಲೋ ಒಂದು ಕಡೆ ಕೆಂಪೇಗೌಡರ ಜಯಂತಿ ದಿನ ಯಾವ ರೀತಿ ಕೆಂಪೇಗೌಡರ ಬಗ್ಗೆನೂ ಸಹ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆನೂ ಒಂದು ಇಶ್ಯೂ ಮಾಡಿ ಅಲ್ಲೂ ಯಾವ ರೀತಿ ನಡೀತಿದೆ ಚರ್ಚೆಗಳು ಎಲ್ಲವೂ ಜಗಜ್ಜಾಹಿತರಾಗಿದೆ. ಇವತ್ತು ಕೆಂಪೇಗೌಡರ ಬಗ್ಗೆನೋ ಅವ್ರ ಮನೆತನದ ಬಗ್ಗೆ ಏನು ಚರ್ಚೆಗಳಾಗ್ತಿದೆ ಎಲ್ಲವೂ ನಿಮಗೆ ಸಾಮಾಜಿಕ ಜಾಲತಾಣದಾಗಲಿ, ದೃಶ್ಯ ಮಾಧ್ಯಮ ಆಗಲಿ, ಪೇಪರ್ ಮಾಧ್ಯಮ ಆಗಲಿ ಎಲ್ಲದರಲ್ಲೂ ಸಹ ನಿಮಗೆ ಗೊತ್ತಾಗ್ತಿದೆ. ಇವತ್ತು ಪ್ರಚೋದನೆ ಯಾರು ಮಾಡ್ತಿದ್ದಾರೆ, ಇವತ್ತು ಕಾನೂನು ಬಂಧನ ಯಾರಾಗಿದೆ, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಏನು ಅಖಿಲ್ ರೆಡ್ಡಿ ಅವ್ರನ್ನ ಮತ್ತು ನಮ್ಮ ಏನು ಪಕ್ಷದ 9 ಜನ ಏನು ಅರೆಸ್ಟ್ ಆಗಿದ್ದಾರೆ, ಇವತ್ತು ಕಾನೂನು ಬಂಧನದಲ್ಲಿದ್ದಾರೆ. ಅವ್ರನ್ನ ನೋಡೋಕ್ಕೆ ಅಂತ ಹೋದ್ರು, ಅವರ ಮನೆಗೂ ಹೋಗಿ ನಾವಿದ್ದೀವಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳನ್ನ ಕೈ ಬಿಡಲ್ಲ, ಅವ್ರ ಜೊತೆ ನಾವಿದ್ದೀವಿ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅವ್ರ ಬೆಂಬಲಕ್ಕೆ ನಿಂತಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಹ್ಯಾಟ್ಸ್ ಆಫ್. ಎಲ್ಲೋ ಒಂದು ಕಡೆ JDS ಪಕ್ಷ ಶಿಸ್ತಿನ ಪಕ್ಷ. ಎಲ್ಲೋ ಒಂದು ಕಡೆ ಅಂಥ ಪಕ್ಷದಲ್ಲಿ ಇವತ್ತು ಪ್ರಚೋದನೆ ಕೊಟ್ಕೊಂಡು ಕುಮಾರಣ್ಣ ಬಗ್ಗೆ ಅವಹೇಳನಕಾರಿಗೆ ಹೇಳಿಕೆ ಕೊಡುವಂಥ ಪ್ರದೀಪ್ ಈಶ್ವರ್ ಅವರ ನಡವಳಿಕೆ ಎಷ್ಟು ಸರಿ? ಎಲ್ಲೋ ಒಂದು ಕಡೆ ನಾನು ಎಲ್ಲೋ ಒಂದು ಕಡೆ ಚಿಕ್ಕಬಳ್ಳಾಪುರದ ಪೊಲೀಸರಿಗೆ ಕೇಳ್ತೀನಿ, ಎಲ್ಲೋ ಒಂದು ಕಡೆ ಪ್ರಚೋದನೆ ಕಟ್ಟುವಂಥವ್ರನ್ನೇ ಯಾಕೆ ನೀವು ಬಂಧನ ಮಾಡಲಿಲ್ಲ? ಇವತ್ತು ಪ್ರಚೋದಿಸಿದವರು ಬಂಧನ ಆಗಲಿಲ್ಲ, ಇದಕ್ಕೆ ಟೀಕೆ ಮಾಡಿದವರು ಬಂಧನ ಆದರು. ಇವತ್ತು 500 ಕಾರ್ಯಕರ್ತರುಗಳ ಮೇಲೆ FIRಗಳಾಗಿದೆ, ಇನ್ನೊಂದಾಗಿದೆ. ಎಲ್ಲ ಒಂದು ಕಡೆ ಇದು ಯಾವ ರೀತಿ ಸರಿ? ಕಾನೂನು ಚೌಕಟ್ಟು ಎಲ್ಲೋ ಹೋಗ್ತಿದೆ. ಇವತ್ತು ಕಾನೂನು ಎಲ್ರಿಗೂ ಒಂದೇ, ಆದರೆ ಎಲ್ಲೋ ಒಂದು ಕಡೆ ನಾನು ಎಲ್ಲೋ ಒಂದು ಕಡೆ ಚಪ್ಪಲಿ ಎಸೆದದ್ದು ಎಲ್ಲೋ ಒಂದು ಕಡೆ ತಪ್ಪು. ಎಲ್ಲೋ ಒಂದು ಕಡೆ ಇವರು ಪ್ರಚೋದನೆ ಕಟ್ಟುವಂಥದ್ದು ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರುಗಳಿಗೆ ಎಲ್ಲೋ ಒಂದು ಕಡೆ ಆ ಒಂದು ರೋಷಾವೇಶ ಬರೋಕ್ಕೆ ಒಂದು ಕಾರಣ ಆಗಿರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳು ಇಂಥವಕ್ಕೆ ಪ್ರಚೋದನೆ ಕೊಟ್ಕೊಂಡು ಇವರು ಪ್ರದೀಪ್ ಈಶ್ವರ್ ಹೇಳಿಕೆ ಕೊಟ್ಕೊಂಡು ಎಲ್ಲ ರೋಷಾವೇಶ ನಾವು OBC ಕ್ಯಾಂಡಿಡೇಟ್ ನನ್ನ ಮೇಲೆ ನನ್ನ ತಾಯಿ ಬಗ್ಗೆ ನನ್ನ ಬಗ್ಗೆ ಕಾರ್ಯಕರ್ತರುಗಳು ಅವರ ಮುಖಂಡರುಗಳು ಮಾಡ್ತಾವ್ರೆ, ಈಗ ಮಾಡ್ತಾರೆ ಅಂದ್ಕೊಂಡು ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ದೊಡ್ಡ ಪ್ರಚಾರ ಪಡ್ಕೊಂಡು ಎಲ್ಲೋ ಒಂದು ಕಡೆ ಹಿಂದೆ ಸಿದ್ದರಾಮಯ್ಯನವ್ರಿಗೆ ಓಲೈಕೆ ಮಾಡ್ತಿದ್ರು, ಇವತ್ತು DK ಶಿವಕುಮಾರ್ ಅವರಿಗೆ ಓಲೈಕೆ ಮಾಡ್ತಿದ್ದಾರೆ. ಮತ್ತು ಅವರು ಪಕ್ಷ ಎಲ್ಲೋ ಮತ್ತು ಹಾಗೆ ಏನು ಸಚಿವಗಿರಿ ಬೇಕೋ ಅಲ್ಲೂ ಓಕೆ, ಅದು ಕುಮಾರಣ್ಣನವ್ರನ್ನ ಫೇಸ್ ಮಾಡಿ ಅವ್ರ ಬಗ್ಗೆ ಟೀಕೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಅವ್ರ ಬಗ್ಗೆ ದೊಡ್ಡ ಇಶ್ಯೂ ಆದರೆ ರಾಜ್ಯದಲ್ಲಿ ಇವತ್ತು ನನಗೆ ಸಚಿವ ಸ್ಥಾನ ಸಿಗ್ತದೆ. ಎಲ್ಲೋ ಒಂದು ಕಡೆ ಇವರ ಒಂದು ಏನು ವ್ಯಕ್ತಿತ್ವ, ಇವರ ಒಂದು ಏನು ಯೋಚನೆ ನಮಗಂತೂ ತಿಳಿತಿಲ್ಲ. ಎಲ್ಲೋ ಒಂದು ಕಡೆ ನಮಗೆ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಮುಜುಗರನೂ ಆಗುತ್ತೆ. ಇವ್ರ ನಡವಳಿಕೆಯಿಂದ ಪ್ರಚೋದನೆಯಿಂದ ಪಕ್ಷ ಎಲ್ಲೋ ಒಂದು ಕಡೆ ನೋವಿನ ಸಂಗತಿ. ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರ ಮನೆಗಳಿಗೆ ತಳ್ಳಿ ಇವತ್ತು ನಮ್ಮ ಪಕ್ಷದ ಅಖಿಲ್ ರೆಡ್ಡಿ ಅವರ ಸಾಮಾಜಿಕ ಜಾಲತಾಣದ ಚಿಕ್ಕಬಳ್ಳಾಪುರದ ಒಂದು ಈ ಇಶ್ಯೂಗಳ ಬಗ್ಗೆ ಮತ್ತು ಅಲ್ಲಿನ ಒಂದು ಸಮಸ್ಯೆಗಳ ಬಗ್ಗೆ ಆವಾಗೆ ಒಂದು ಧ್ವನಿ ಎತ್ತಿದ್ರು. ಒಂದು ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬ್ ಆಗಲಿ, ವಾಟ್ಸಪ್ ಎಲ್ಲದರಲ್ಲೂ ಧ್ವನಿ ಎತ್ತಿರುವಂಥ ಅಖಿಲ್ರವ್ರನ್ನ ಬಂಧನ ಮಾಡಿರೋದು ಎಲ್ಲೋ ಒಂದು ಕಡೆ ನೋವಿನ ಸಂಗತಿನೇ. ನಾನು ಒಬ್ಬ ಎಲ್ಲೋ ಒಂದು ಕಡೆ ಕುಮಾರಣ್ಣ ಅಭಿಮಾನಿಯಾಗಿ ಇದನ್ನು ಖಂಡಿಸ್ತೀನಿ. ನಿಖಿಲ್ ಅವರನ್ನು ಭೇಟಿ ಮಾಡಿ ನಮ್ಮ ಪಕ್ಷದ ನಿಷ್ಠಾವಂತ 9 ಜನ ಕಾರ್ಯಕರ್ತರುಗಳನ್ನ ಅವ್ರ ಜೊತೆ ನಾವಿದ್ದೀವಿ, ಅವ್ರ ಕುಟುಂಬ ಜೊತೆ ನಾವಿದ್ದೀವಿ ಅಂತ ಹೇಳಿ ಮಾಧ್ಯಮಗಳಿಗೂ ಸಹ ಹೇಳಿದ್ದಾರೆ. ಪಕ್ಷದ ಯಾವತ್ತೂ ಬಿಟ್ಕೊಡಲ್ಲ, ನಮ್ಮ ಕಾರ್ಯಕರ್ತರುಗಳನ್ನ ಪ್ರಚೋದನೆ ಮಾಡಿದವರು ಕೂಡಲೇ ಬಂಧನ ಆಗಬೇಕು. ಈ ಕೂಡಲೇ ಇದನ್ನು ಆಗ್ರಹ ಪಡಿಸ್ತೀವಿ. ಮುಂದಿನ ದಿನಗಳಲ್ಲಿ ದೊಡ್ಡವರು ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಅವರು ಮಾಧ್ಯಮದಲ್ಲಿ ಕೊಟ್ಟಂಥದ್ದು ನಾನು ಸಹ ನೋಡಿದೆ. ನಾನೊಬ್ಬ ಕುಮಾರಣ್ಣನ ಅಭಿಮಾನಿಯಾಗಿ ಎಲ್ಲೋ ಒಂದು ಕಡೆ ನನಗೂ ಒಂದು ಪ್ರದೀಪ್ ಈಶ್ವರ್ ಅವರ ನಡವಳಿಕೆ ಎಲ್ಲೋ ಒಂದು ಕಡೆ ನೋವಾಯಿತು ನನಗೂ. ಕುಮಾರಣ್ಣನ ಬಗ್ಗೆ ಈ ಥರ ಟೀಕೆ ಮಾಡೋದು, ಅವರ ಪಂಚ ಬಗ್ಗೆ, ವಾಚ್ ಬಗ್ಗೆ, ಅವರ ಒಂದು ಜಬರ್ದಾಸ್, ನನ್ನ ಒಂದು ಕೂದಲು ಕೀಳುಕಾಗಲ್ಲ ಹಿಂದಿಲ್ ರೋಷಾವೇಶ ಭಾಷಣ, ನಾನು OBC ಇನ್ನೊಂದು ಬದನೆಕಾಯಿ ಬೆಳೆದಿದ್ರು, ಹೀಗೆ ಪ್ರಚೋದನೆ ಹೇಳಿಕೆಗಳನ್ನ ಕೊಟ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲೋ ಒಂದು ಕಡೆ
ವೈಭವೀಕರಿಸುವಂಥ ವ್ಯಕ್ತಿತ್ವನ ಬೆಳೆಸ್ಕೊತಿದ್ದಾರೆ. ಎಲ್ಲೋ ಒಂದು ಕಡೆ ಜವಾಬ್ದಾರಿ ಇರುವಂಥ ಜನಪ್ರತಿನಿಧಿ ಒಂದು ಬಾರಿ ಯೋಚನೆ ಮಾಡಬೇಕು. ಕಾನೂನಿದೆ, ಕಾನೂನು ಚೌಕಟ್ಟಿದೆ, ಜನಪ್ರತಿನಿಧಿಗಳು ಆಯ್ಕೆ ಮಾಡಿದ್ದಾರೆ. ನಾವು ಎಲ್ಲಿ ಯಾವುದನ್ನು ಮಾತಾಡಬೇಕು, ಯಾವುದನ್ನು ಮಾತಾಡಬಾರ್ದು ಅದು ನೋಡಿ ಮಾತಾಡಬೇಕು. ಇದು ಪ್ರದೀಪ್ ಈಶ್ವರರ ನಡವಳಿಕೆ ನಾನು ಈ ಸಾಮಾಜಿಕ ಜಾಲತಾಣದಲ್ಲಿ ಕೇಳ್ತೀನಿ. ಪ್ರತಿಯೊಬ್ಬರು ನೋಡ್ತಿರುವಂಥ ಈ ವಿಡಿಯೋದವ್ರಿಗೆ ನೀವೇ ಒಂದು ಬಾರಿ ಯೋಚನೆ ಮಾಡಿ ಎಷ್ಟು ಸರಿ ಎಷ್ಟು ತಪ್ಪು. ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರು ತಪ್ಪ, ನಮ್ಮ ಕಾರ್ಯಕರ್ತರ ಪ್ರಚೋದನೆ ಮಾಡಿ ನಮ್ಮ ಕುಮಾರಣ್ಣನ ಬಗ್ಗೆ ಅಭಿಮಾನ ತೋರಿಸಿದ ತಪ್ಪ, ಎಲ್ಲವೂ ನಿಮಗೆ ಬಿಡ್ತೀನಿ. ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಎದೆಗುಂದಬೇಡಿ. ನಾವಿದ್ದೀವಿ, ಪಕ್ಷದ ಕಟ್ಟಾಳುಗಳು ನಾವು. ಪ್ರಶಾಂತ್ ಕುಮಾರ್ ಮೇಲೆ ರಾಮನಗರ JDS ಕಟ್ಟಾಳು ನಾವಿದ್ದೀವಿ. ನಮ್ಮ ಇಡೀ ಒಂದು ರಾಮನಗರ JDS ಇದೆ. ರಾಜ್ಯಾದ್ಯಂತ ಈ ಒಂದು ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ಕೊಡ್ತೀವಿ. ಇವತ್ತು ಚಿಕ್ಕಬಳ್ಳಾಪುರ, ನಾಳೆ ಮಂಡ್ಯ ಆಗ್ಬೋದು, ನಾಳೆ ಮದ್ದೂರು ಆಗ್ಬೋದು, ನಾಳೆ ಧಾರವಾಡ ಆಗೋದು, ನಾಳೆ ಈ ಬಿಜಾಪುರ ಆಗೋದು, ಇನ್ನೊಂದು ಭಾಗಗಳಾಗ್ಬೋದು. ಯಾವುದಕ್ಕೆ ಎದೆಗುಂದಲ್ಲ. JDS ಪಕ್ಷದವರು ನಿಷ್ಠಾವಂತರಿದ್ದೀವಿ. ಪಕ್ಷದ ಕಾರ್ಯಕರ್ತರನ್ನ ಉಳಿಸ್ಕೋತೀವಿ. ಕುಮಾರಣ್ಣರ 2028ರ ಚುನಾವಣೆಗೆ ಬೆಂಬಲಿಸಿ ಮುಖ್ಯಮಂತ್ರಿ ಮಾಡ್ತೀವಿ ಮೈತ್ರಿಕೂಟದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ನಿಖಿಲಣ್ಣ, ಜೈ ಕುಮಾರಣ್ಣ, ಜೈ ದೇವೇಗೌಡ ಅಪ್ಪಾಜಿ.